ನಮಸ್ಕಾರ, ಕೈ ರುಚಿ ಸವಿ ರುಚಿಗೆ ಸ್ವಾಗತ. ಇವಾಗ ಹನಿ ಕೇಕ್ ಮಾಡ್ತಾ ಇದ್ದೀವಿ ಕುಕ್ಕರಲ್ಲಿ. ಇವಾಗ ಮೊದಲಿಗೆ ಅರ್ಧ ಕಪ್ ಸಕ್ಕರೆ ಪುಡಿ ಮಾಡಿರೋದು, 1/4 ಕಪ್ ಎಣ್ಣೆ, ಅರ್ಧ ಕಪ್ ಮೊಸರು, ಇಷ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೀಟಾಗಿ ಗಂಟಾಗದಾಗೆ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಹದಕ್ಕೆ ರೆಡಿ ಮಾಡ್ಕೋಬೇಕಿದ್ನ. ಇವಾಗ 3/4 ಕಪ್ಪು ಮೈದಾ ಹಿಟ್ಟು, ಅರ್ಧ ಕಪ್ಪು ಹಾಲು, 1/4 ಕಪ್ಪಷ್ಟು ಹಾಲಿನ ಪುಡಿ, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಸ್ವಲ್ಪ ವೆನಿಲಾ ಫ್ಲೇವರ್, ಒಂದು ಚಿಟಕಿ ಉಪ್ಪಿನ ಪುಡಿ. ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನ ಗಂಟಾಗದಾಗೆ ನೀಟಾಗಿ ಕಲಿಸ್ಕೋಬೇಕು. ಇವಾಗ ಹನಿ ಕೇಕ್ ಮಾಡೋದಕ್ಕೆ ಶುಗರ್ ಸಿರಪ್ ಮಾಡ್ಕೊತಾ ಇದ್ದೀವಿ. ಸಕ್ಕರೆ ಹಾಕ್ತೀವಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಸಿರಪ್ ಮಾಡ್ಕೊಳ್ಳೋದು. ನೋಡಿ, ಇವಾಗ ಸಕ್ಕರೆ ಕರಗೈತೆ. ಇದಕ್ಕೆ ಲಯನ್ ಜೇನುತುಪ್ಪ ಇದನ್ನ ಸೇರಿಸ್ಕೊತಾ ಇದ್ದೀನಿ, ಒಂದು ಅರ್ಧದಷ್ಟು. ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಇವಾಗ ಸಿರಪ್ ರೆಡಿಯಾಗಿದೆ. ಈಗ ಇದಕ್ಕೆ ಬಟರ್ ಪೇಪರ್ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇವಾಗ ಇದನ್ನು 10 ನಿಮಿಷ ರೆಸ್ಟ್ ಬಿಟ್ಟಿದ್ವಲ್ಲ, ಇವಾಗ ಇದಕ್ಕೆ ಬಿಟ್ಕೋತಾ ಇದ್ದೀನಿ. ಬಿಟ್ಬಿಟ್ಟು ತವೆ ಮೇಲೆ ಇಟ್ಟು ಬೇಯಿಸ್ಕೊಳ್ಳೋದು. ಇವಾಗ ಸ್ವಲ್ಪ ತವ ಬಿಸಿ ಆದಮೇಲೆ ಇದನ್ನಿಡೋದು. ಇದನ್ನಿಟ್ಬಿಟ್ಟು ಮುಚ್ಕೊಳ್ಳೋದು. ಇವಾಗ ಮುಚ್ಚಿಬಿಟ್ಟು 40 ನಿಮಿಷ ಸಣ್ಣ ಊರಲ್ಲಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಆಗಿದೆ ಅನಿಸ್ತದೆ. ಆಗಿದೆ, ಇದು ಅಂಟ್ಕೋತಾ ಇಲ್ಲ ಅಂದರೆ ಬೆಂದಿದೆ ಅಂತ. ಇವಾಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀವಿ. ಇದನ್ನು ಸುತ್ತ ಸ್ವಲ್ಪ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಉಲ್ಟ ಮಾಡಿ ಹಾಕೋದು. ಬಟರ್ ಪೇಪರ್ ಹಾಕಿದ್ವಲ್ಲ, ಅದನ್ನು ಮೆಲ್ಲಗೆ ತೆಗೀರಿ. ಇದಕ್ಕೆ ಶುಗರ್ ಸಿರಪ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೋಬೇಕು. ಶುಗರ್ ಸಿರಪ್ನ ಇದ್ರ ಮೇಲೆ ಸ್ವಲ್ಪ ಹಚ್ಚಬೇಕು. ಜಾಮ್ ಸುತ್ತ ಸಾಲ್ಟ್. ಈಗ ಸ್ವಲ್ಪ ವೈಟ್ ಕೊಬ್ಬರಿ ತುರಿ, ಇವಾಗ ಹನಿ ಕೇಕು ರೆಡಿಯಾಗಿದೆ. ಕಟ್ ಮಾಡುವ ಈಗ.